ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ನಾವು ಕೂಡ ಸ್ಯಾಟರ್ಡೆ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಬೇಬಿಗೂ ಕೂಡ ಒಂದು ಸ್ವಲ್ಪ ಬಟ್ಟೆ ಕೂಡ ಪರ್ಚೇಸ್ ಮಾಡಿಕೊಂಡು ಹಾಗೆಯೇ ಒಂದಷ್ಟು ಫ್ರೂಟ್ಸ್ ಕೂಡ ತಗೊಂಡು ರೈಲ್ವೆ ಸ್ಟೇಷನ್ಗೆ ಕೂಡ ಹೋದ್ವಿ. ಅಲ್ಲೇ ಗಾಡಿನ ಕೂಡ ಪಾರ್ಕ್ಗೆ ಹಾಕಿಬಿಟ್ಟು ರೈಲ್ವೆ ಸ್ಟೇಷನ್ ಕೂಡ ಹೋದ್ವಿ. ಹೋಗುವಷ್ಟರಲ್ಲಿ ಟ್ರೈನ್ ಹೊರಡೋ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿತ್ತು. ಸೊ ಅದರಿಂದ ಇವತ್ತು 10:30ಗೆ ಹೋದೋ ಟ್ರೈನ್ ಕೂಡ 12:30ಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ತನಕ ಬೇಬಿಗೆ ಕೂಡ ತಿಂಡಿ ತಿನ್ನಿಸ್ತಾ ಇದ್ದೆ. ನಂತರ ಅವನಿಗೂ ಕೂಡ ತಿಂಡಿ ತಿನ್ನಿಸಿ ಅವನು ಅವ್ರ ಪಪ್ಪನ ಜೊತೆ ಅಲ್ಲೇ ವಾಕ್ ಮಾಡ್ತಾಯಿದ್ದ. ಇಬ್ಬರು ಕೂಡ ವಾಕ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಅಲ್ಲಿ ತನಕ ತಿಂಡಿ ತಿಂದ ನಂತರ ಪಾಪು ಜೊತೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಬೇಬಿನೂ ಕೂಡ ಸ್ವಲ್ಪನೂ ಭಯ ಇಲ್ಲದೆ ಸುಮ್ಮನೆ ಓಡಾಡ್ತಾ ಇದ್ದ. ನಂತರ ಟ್ರೈನ್ ಬರೋ ಟೈಮ್ ಕೂಡ ಆಯಿತು. ನೀವು ಕೂಡ ಟ್ರೈನ್ ಬರೋದನ್ನು ಇವಾಗ ಅಬ್ಸರ್ವ್ ಮಾಡ್ಬೋದು. ಬೇಬಿ ಬೇರೆ ಫಸ್ಟ್ ಟೈಮೇ ಅಲ್ವಾ ಟ್ರೈನಲ್ಲಿ ಬರ್ತಾ ಇರೋದು, ಹಾಗೆಯೇ ಅವನ್ನ ನೋಡ್ತಾ ಇರೋದು ಮತ್ತು ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋದು. ಅದರಿಂದ ಅವನಿಗೆ ಇದು ಸ್ವಲ್ಪ ಹೊಸದು ಅಂತ ಕೂಡ ಅನ್ನಿಸ್ಬೋದು. ಸೊ ಫೈನಲಿ 12:30ಗೆ ಟ್ರೈನ್ ಕೂಡ ಬಂತು. ನೀವು ಇವಾಗ ಟ್ರೈನ್ ಬರೋ ದೃಶ್ಯ ಕೂಡ ಅಬ್ಸರ್ವ್ ಮಾಡ್ಬೋದು. ಹಾಗೆಯೇ ಟ್ರೈನಲ್ಲಿ ಕೂಡ ಮಾರ್ನಿಂಗ್ ಟೈಮು ರಶ್ ಇರುತ್ತೆ. ಏಕೆಂದರೆ ಡ್ಯೂಟಿಗೆ ಹೋಗೋರು, ಹಾಗೆಯೇ ಸ್ಕೂಲ್ ಕಾಲೇಜ್ಗೆ ಹೋಗೋ ಮಕ್ಕಳು ಮತ್ತು ಗಾರ್ಮೆಂಟ್ಸ್ಗೆ ವರ್ಕ್ ಮಾಡೋಕ್ಕೆ ಹೋಗೋರು ಎಲ್ಲರೂ ಕೂಡ ಇರ್ತಿದ್ದಾರೆ. ಬಟ್ ಈ ಟ್ರೈನ್ಗೆ ಅಷ್ಟೊಂದು ಯಾರೂ ರಶ್ ಇರೋಲ್ಲ. ನೀವು ಇವಾಗ ನೋಡ್ತಾ ಇರ್ಬೋದು, ಶೀಟೆಲ್ಲ ಎಷ್ಟೊಂದು ಖಾಲಿ ಅನ್ನಿಸ್ತಾ ಇದೆ. ಸೀಟೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಹಾಗೆಯೇ ಕುರ್ಸಿಯನ್ನು ಕಡೆ ಹಾಯ್ ಮಾಡಿ ಸೆಕೆಂಡ್ ಮಾಡು. ಫ್ರೆಂಡ್ಸ್, ಮೈಸೂರು ಕೂಡ ರೀಚ್ ಆದ್ವಿ. ಹಾಗೆಯೇ ಇವತ್ತು ನಮ್ಮ ಮುದ್ದು ಸೊಸೆ ಬರ್ತಡೇ ಕೂಡ ಇತ್ತು. ಹಾಗೆಯೇ ಕೇಕನ್ನು ಕೂಡ ಸಿಂಪಲಾಗೆಲ್ಲ ಕಟ್ ಮಾಡಿದ್ರು. ಸೊ ಮಕ್ಕಳ ಬರ್ತಡೇ ಅಂದ್ರೇ ಹಾಗೆ ಏನೋ ಒಂಥರ ಅಲ್ವಾ, ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಸೇರ್ತಾರೆ. ಹಾಗೆಯೇ ಬೇರೆ ಅಲ್ವಾ, ಮಕ್ಕಳ ಬರ್ತಡೇ ಅಂದರೂ ಕೂಡ ಎಲ್ಲ ಕಡೆಯೂ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಅಮ್ಮ ತಾತ ಎಲ್ಲರೂ ಕೂಡ ಸೇರ್ಕೋತಾರೆ. ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ಥರ ಆಯಿತು ನೋಡಿ. ಈ ರೀತಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರೆ ಏನೋ ಒಂಥರ ಫುಲ್ ಖುಷಿ ಅನಿಸುತ್ತಲ್ಲ ಫ್ರೆಂಡ್. ಎಲ್ಲರೂ ಕೂಡ ಕೇಕೆಲ್ಲ ಕಟ್ ಮಾಡಿ ಕೇಕ್ ಕೂಡ ಎಲ್ರಿಗೂ ಕೊಟ್ಟು ಪುಟಾಣಿ ಮಕ್ಕಳೆಲ್ಲ ಕೇಕ್ ಚಿಪ್ಸ್ ಎಲ್ಲ ತಿಂದ್ಕೊಂಡು ಅವ್ರವ್ರ ಮನೆಗೆ ಕೂಡ ಹೊರಡ್ತಾರೆ. ನೀವು ಇವಾಗ ನೋಡ್ತಾ ಇರ್ಬೋದು. ನಂತರ ಕೇಕ್ ಎಲ್ಲ ತಿಂದ ನಂತರ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಸೆಲ್ಫಿ ಕೂಡ ತಗೊಂಡು ಎಂಜಾಯ್ ಕೂಡ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಊಟ ಎಲ್ಲ ಮಾಡಿಕೊಂಡು ಅವ್ರವ್ರ ಮನೆಗೆ ಕೂಡ ಹೊರಡ್ತೀವಿ. ಈ ಥರ ಒಟ್ಟಿಗೆ ಸೇರಿದ್ರೇ ಏನೋ ಒಂಥರ ಮಜಾ ಅಲ್ವ ಫ್ರೆಂಡ್ಸ್. ನಂತರ ತಿರ್ಗಿ ಮಾರನೇ ಶ್ರೀ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಆಗ್ತದೆ. ನೀವು ಇವಾಗ ನೋಡ್ತಾ ಇರ್ಬೋದು. ಮಾರ್ನಿಂಗ್ ಎಲ್ಲ ಕೂಡ ಫ್ರೆಶ್ ಅಪ್ ಆಗಿ ಟೆಂಪಲ್ ಕೂಡ ಹೊರಡ್ತಾ ಇದ್ದೀವಿ. ಹಾಗೆಯೇ ಈ ಜಾಗ ಕೂಡ ತುಂಬ ಪವಿತ್ರವಾದ ಪುಣ್ಯಕ್ಷೇತ್ರ ಅಂತಲೇ ಹೇಳ್ತಾ ಇರ್ಬೋದು. ನೋಡಿ, ಎಂಟ್ರೆನ್ಸ್ ಒಳಗಡೆ ಹೋಯ್ತಿದ್ದಂಗೆ ಟೆಂಪಲ್ ಕೂಡ ಕಾಣುತ್ತೆ. ಹಾಗೆಯೇ ಈ ಜಾಗದಲ್ಲಿ ಬಂದರೆ 100% ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಈ ದೇವಸ್ಥಾನದ ಒಳಗಡೆ ಕಾಲಿಡ್ತಿದ್ದಂಗೆ ಭಕ್ತರ ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿನೇ ತರ್ತದೆ ಅಂತ ಕೂಡ ಹೇಳ್ಬೋದು. ನೀವು ಇವಾಗ ನೋಡ್ತಾ ಇದ್ದೀರಾ. ನಾವು ಕೂಡ ಸರದಿ ಸಾಲಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಭಾನುವಾರ ಆದ್ದರಿಂದ ಸಿಕ್ಕಾಬಟ್ಟೆ ರಶ್ ಕೂಡ ಇದ್ದರು. ಸೊ ನಾವು ಕೂಡ ಸರದಿ ಸಾಲಲ್ಲಿ ನಿಂತ್ಕೊಂಡು ಫಸ್ಟು ಎಂಟ್ರೆನ್ಸು ಗಣೇಶನ ವಿಗ್ರಹ ಮತ್ತು ಚಾಮುಂಡೇಶ್ವರಿ ವಿಗ್ರಹಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಸುತ್ತಮುತ್ತ ಬರೀ ತೆಂಗಿನಕಾಯಿಗಳ ಸಾಲನ್ನೇ ಕಟ್ಟಿದ್ದಾರೆ. ಹಾಗೆಯೇ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತೆಂಗಿನಕಾಯಿ ಅಂದರೆ ಮುಕ್ಕಣ್ಣ ಅಂತಲೇ ಹೇಳ್ಬೋದು. ತೆಂಗಿನಕಾಯಿ ಕಟ್ಟಿದರೆ ಸಾಕು ಅವರ ಇಷ್ಟಾರ್ಥಗಳು ನೆರವೇರುತ್ತದೆ
ಎಂಬುದು ಕೂಡ ಇಲ್ಲಿಯ ನಂಬಿಕೆ. ಮತ್ತು ಇಲ್ಲಿ ಭಾನುವಾರ ಮತ್ತು ಗುರುವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಿಕೊಡಲಾಗುತ್ತದೆ. ಮತ್ತು ಕರ್ನಾಟಕದ ಒಂದು ಪವರ್ಫುಲ್ ಪ್ಲೇಸ್ ಅಂತಲೇ ಕೂಡ ಕರೆಯಬಹುದಾಗಿದೆ ಚಾಮುಂಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರವನ್ನು. ನಾವು ಹೊರಟಿದ್ದ ಈ ದಿನ ಕೂಡ ಸಿಕ್ಕಾಪಟ್ಟೆ ಮಳೆ ಬೇರೆ ಇದ್ದಿದ್ದರಿಂದ ಫ್ರೆಶ್ ಬೇರೆ ಇತ್ತು, ಸರ್ದಿ ಸಾಲಲ್ಲಿ ಕೂಡ ನಿಂತಿದ್ವಿ. ನೋಡಿ ಮುಖಗಳೆಲ್ಲ ಎಷ್ಟೊಂದು ಸ್ವೆಟ್ ಆಗಿದೆ ಅಂತ ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು. ಸೊ ತಾಯಿ ದಯೆ ಯಾರಿಗೂ ಕೂಡ ಅಷ್ಟೊಂದು ಸುಸ್ತು ಅಂತ ಏನು ಅನಿಸಲ್ಲ. ಎಲ್ಲರೂ ಕೂಡ ನೆಮ್ಮದಿಯಿಂದ ಸರ್ದಿ ಸಾಲಲ್ಲಿ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಮನಸ್ಸಿನಿಂದ ಕಾಯ್ಕೊಂಡಿದ್ದಾರೆ. ಹಾಗೆಯೇ ನಾವು ಕೂಡ ಕಾತುರದಿಂದ ದೇವರ ದರ್ಶನ ಕೂಡ ಯಾವಾಗ ಮಾಡ್ತೀವಿ ಅಂತ ಕೂಡ ಅನ್ಕೋತಿದ್ವಿ. ಸೊ ಅಷ್ಟರಲ್ಲೇ ಬೇಗನೆ ದೇವಸ್ಥಾನದ ಹತ್ರನೇ ಕೂಡ ಹೊರಟ್ವಿ. ಈ ದೇವತೆಯ ದರ್ಶನ ಮಾಡಲು ಕೂಡ ಸುತ್ತಮುತ್ತ ಪ್ರದೇಶಗಳಿಂದ ಹಾಗೆಯೇ ದೇಶ ವಿದೇಶಗಳಿಂದ ಕೂಡ ಈ ದೇವರ ದರ್ಶನ ಮಾಡೋದಕ್ಕೆ ಬರ್ತಾರೆ ಅಂತಲೂ ಕೂಡ ಕೇಳ್ಪಟ್ವಿ. ಸೊ ನಾವು ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ. ಹಾಗೆಯೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಲ್ಲದರಲ್ಲೂ ಕೂಡ ಈ ದೇವಿದೆ ವಿಗ್ರಹಗಳನ್ನು ಹಾಕೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ದೇವಸ್ಥಾನ ಕೂಡ ತುಂಬ ವಿಶಾಲವಾಗಿ ಹಾಗೆಯೇ ತುಂಬ ಸುಂದರವಾಗಿ ಕೂಡ ಇದೆ. ಯಾವಾಗ ಬೇಕಾದರೂ ಬಂದು ದರ್ಶನ ಕೂಡ ಮಾಡ್ಬೋದು. ಹಾಗೆಯೇ ನಾವಿವಾಗ ಗರ್ಭಗುಡಿಯ ಹತ್ತತ್ರ ಕೂಡ ಬರ್ತಾಯಿದ್ದೀವಿ. ಹಾಗೆಯೇ ತಾಯಿಯ ದರ್ಶನನ ಕೂಡ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೀವು ಕೂಡ ಅಲ್ಲೇ ಒಮ್ಮೆ ನೋಡಿ, ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೂಡ ಕೊಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾವು ನೆಕ್ಸ್ಟ್ ರಾಮಸೇತುವೆ ನೋಡಿರಬಹುದು. ರಾಮಸೇತುವೆ ಒಳಗಡೆ ಶ್ರೀರಾಮ ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಆಂಜನೇಯ ಎಲ್ಲರೂ ಸುಗ್ರೀವ ಕೂಡ ಸೇರಿಕೊಂಡು ಲಂಕಾಪಟ್ಟಣಕ್ಕೆ ಒಂದು ಸೇತುವೆ ಕಟ್ಟಬೇಕು. ಶ್ರೀರಾಮ್ ಜಯರಾಮ ಅಂತ ಕೂಡ ಬರೆದಿರ್ತಾರೆ. ಆದರೆ ಶ್ರೀರಾಮಚಂದ್ರ ತನ್ನ ಹೆಸರು ತಾನೇ ಬರ್ಕೊಳ್ಳೋದೇನು ಅಂತ ಆ ಕಲ್ಲನ್ನು ಹಾಗೆ ಹಾಕೋಕೆ ಹೋಗ್ತಾರೆ. ಆವಾಗ ಆ ಕಲ್ಲು ಮುಳುಗುತ್ತದೆ. ಅದೇ ಈ ಕಲ್ಲು ಶ್ರೀರಾಮ್ ಅಂತ ಬರೆದ್ರಿಂದ ಇದು ತೇಲುತ್ತದೆ. ಬೇರೆ ಕಲ್ಲು ಕೂಡ ಮುಳುಗುತ್ತದೆ. ಇದೇ ಶ್ರೀರಾಮ ಮತ್ತು ಆಂಜನೇಯನಿಗಿರುವ ಸಂಬಂಧ. ನೆಕ್ಸ್ಟ್ ಬಂದು ಚಕ್ರಧಾರಿಯ ಆಂಜನೇಯನ ಕೂಡ ನಾವು ಕಾಣಬಹುದಾಗಿದೆ. ಗ್ರಹಗತಿ ಏನೇ ಒಂದು ದೋಷ ಇದ್ದರೂ ಕೂಡ ಈ ಆಂಜನೇಯನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ದೋಷ ಪರಿಹಾರ ಆಗುತ್ತೆ ಅನ್ನೋ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಆಂಜನೇಯನ ಈ ಸನ್ನಿಧಿಯಲ್ಲಿ ಕಾಣಬಹುದಾಗಿದೆ. ಭಕ್ತಿಯಿಂದ ಕಾಯನ್ನು ಕೂಡ ಆಂಜನೇಯನ ಮೇಲೆ ಇಡಬಹುದಾಗಿದೆ. ಈ ಚಕ್ರಧಾರಿ ಆಂಜನೇಯನ ವಿಗ್ರಹವನ್ನು ಹಂಪೆ ಬಿಟ್ಟರೆ ಎರಡನೇದಾಗಿ ಈ ಸನ್ನಿಧಿಯಲ್ಲಿ ಕೂಡ ಕಾಣಬಹುದಾಗಿದೆ. ಈ ದೇವಸ್ಥಾನದ ದಾಸೋಹ ಮಂದಿರವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲ ಕ್ಯೂ ಸಿಸ್ಟಮ್ ನಿಂತ್ಕೊಂಡು ಊಟಕ್ಕೆ ಕೂಡ ಸರ್ದಿ ಸಾಲಲ್ಲಿ ನಿಂತ್ಕೋತಾ ಇದ್ದಾರೆ. ನೀವು ಇವಾಗ ದಾಸೋಹ ಮಂದಿರವನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀವು ಸಂಜೆ ಆಗಲಿ, ಮಧ್ಯಾಹ್ನ ಆಗಲಿ, ಮಾರ್ನಿಂಗ್ ಆಗಲಿ, ಈವ್ನಿಂಗ್ ಆಗಲಿ, ಯಾವ ಟೈಮಲ್ಲೂ ಎಷ್ಟೇ ಗಂಟೆಗೆ ಬಂದರೂ ಕೂಡ ಭೋಜನದ ವ್ಯವಸ್ಥೆ ಕಡ್ಡಾಯವಾಗಿ ಇರ್ತದೆ. ನಾವು ಕೂಡ ಸರ್ದಿ ಸಾಲಿನಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ವಿ. ನೆಕ್ಸ್ಟ್ ಬಂದು ಟೆಂಪಲ್ ಕೂಡ ಬಂದ್ವಿ. ನೀವು ಇವಾಗ ವಿಗ್ರಹಗಳನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರ್ಬೋದು. ವರಾಹ ಸ್ವಾಮಿ ಹಾಗೆಯೇ ಬೇರೆ ಬೇರೆ ವಿಗ್ರಹಗಳನ್ನ ಕೂಡ ನೋಡ್ತಾ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆಯೇ ಈ ದೇವಸ್ಥಾನವು ಕೂಡ ವಿಶ್ವದ ಅತ್ಯಂತ ಎತ್ತರದ ಪಂಚಲೋಕ ವಿಗ್ರಹ, ಚಾಮುಂಡಿ ವಿಗ್ರಹ ಅಂತಲೇ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗುತ್ತದೆ. ಈ ವಿಗ್ರಹವು ಪಂಚಲೋಹಗಳಿಂದ ಕೂಡಿದ್ದು 18 ಭುಜವುಳ್ಳ ಸಿಂಹ ಸ್ವರೂಪಿಣಿ ಚಾಮುಂಡೇಶ್ವರಿ ಶಕ್ತಿ ಸ್ವರೂಪಿಣಿ ಅಂತ ಕೂಡ ಹೇಳಬಹುದಾಗಿದೆ. ಇನ್ನು ನೆಕ್ಸ್ಟ್ ಹಾಗೆಯೇ ಪಂಚೇಂದ್ರಿಯಗಳು ಹೇಗೆ ಮನುಷ್ಯನಿಗೆ ಮುಖ್ಯವೋ ಹಾಗೆಯೇ ಪಂಚಭೂತಗಳು ಮತ್ತು ಪಂಚಲೋಹಗಳಿಂದ ಕೂಡಿದ್ದ ಈ 18 ಭುಜವುಳ್ಳ ಶಕ್ತಿ ಪೀಠದ ಕೂಡ ಸರ್ವಶ್ರೇಷ್ಠವುಳ್ಳದ್ದಾಗಿದೆ ಅಂತಲೇ ಕೂಡ ಉಲ್ಲೇಖಿಸಿದ್ದಾರೆ ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರ್ಬೋದು ಶ್ರೀ ಚಾಮುಂಡೇಶ್ವರಿಯ ಸಿಂಹ ಸ್ವರೂಪಿಣಿ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಂದೊಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನುವ ವಿಗ್ರಹದ ಮೂರ್ತಿ ಕೂಡ ಇದಾಗಿದೆ. ಪ್ರಪಂಚದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಬಂದು ಇದೇ ಆಗಿರ್ತದೆ. ನೆಕ್ಸ್ಟ್ ಬಂದು ಬಸಪ್ಪನ ಸನ್ನಿಧಿಗೂ ಕೂಡ ಬಂದ್ವಿ. ಶ್ರೀ ಗೌಡಗೆರೆ ಬಸಪ್ಪನ ಸನ್ನಿಧಿ ಅನ್ನೋದು ಕೂಡ ತುಂಬ ಫೇಮಸ್ಸು ಅಂತಲೇ ನೀವೆಲ್ರಿಗೂ ಗೊತ್ತೇ ಇದೆ. ಸೊ ಈ ಬಸಪ್ಪನಿಗೂ ಕೂಡ ನಮಸ್ಕಾರ ಕೂಡ ಮಾಡಿಕೊಂಡು ಹಾಗೆಯೇ ನೆಕ್ಸ್ಟ್ ಬಂದು ಅಲ್ಲಿ ಚಾಮುಂಡೇಶ್ವರಿ ಮೂಲ ವಿಗ್ರಹ ಕೂಡ ಇದೆ. ಈ ಮೂಲ ವಿಗ್ರಹಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ತೀರ್ಥ ಎಲ್ಲ ಇಸ್ಕೊಂಡು ಗೋಮಾತೆ ಅಂತಂದರೆ ಆ ಗೌಡಗೆರೆ ಬಸಪ್ಪ ಎಂಬ ಹಸುಗೂ ಕೂಡ ನಮಸ್ಕಾರ ಕೂಡ ಮಾಡ್ತಾಯಿದ್ದೀವಿ. ನೀವು ಇವಾಗ ನೋಡ್ತಾ ಇರ್ಬೋದು. ನಮಸ್ಕಾರ ಮಾಡೋ ದೃಶ್ಯನೂ ಕೂಡ ಬೇಬಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನಮಸ್ಕಾರ ಮಾಡ್ಕೋತಾ ಇದ್ದಾರೆ ಶರೀರವನ್ನು ಮುಟ್ಟಿ. ನಂತರ ನಮಸ್ಕಾರ ಎಲ್ಲ ಮಾಡ್ಕೊಂಡ ನಂತರ ಟೆಂಪಲ್ ರೌಂಡು ಇನ್ನೊಂದು ರೌಂಡು ವೀಕ್ಷಣೆ ಎಲ್ಲ ಮಾಡಿಕೊಂಡು ಹೊರಡ್ತೀವಿ. ದೇವಸ್ಥಾನದ ಎಡಭಾಗದಲ್ಲಿ ತೀರ್ಥ ಪ್ರಸಾದ ಹಾಗೂ ಲಡ್ಡು ಪ್ರಸಾದವನ್ನು ವಿನಿಯೋಗಿಸಲಾಗುವುದು. ಸೊ ಫೈನಲಿ ಟೆಂಪಲ್ ದರ್ಶನ ಎಲ್ಲ ಮಾಡ್ಕೊಂಡು ಕೂಡ ವಾಪಸ್ ನಮ್ಮ ಮನೆಗೆ ಕೂಡ ಹೊರಡ್ತಾ ಇದ್ದೀವಿ. ನೀವು ಇವಾಗ ನೋಡ್ತಾ ಇರ್ಬೋದು. ಮಳೆ ಬೇರೆ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ನಾವು ಕೂಡ ಟ್ರೈನೆಲ್ಲ ಕೂತ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರ್ಬೋದು ಪ್ರಕೃತಿ ಸೌಂದರ್ಯ ಎಷ್ಟೊಂದು
ಹಸಿರು ಸದಾ ಅಚ್ಚರಿಯದೆ ಎಷ್ಟೊಂದು ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಹತ್ತತ್ರ ಚಾಮರಾಜನಗರ ಹತ್ತತ್ರ ಕೂಡ ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ನೀವು ಇವಾಗ ನೋಡ್ತಾ ಇರ್ಬೋದು. ಕರ್ನಾಟಕದಲ್ಲಿ 4-5 ಡೇಸ್ ಮಳೆ ಹೇಳಿದ್ರಿಂದ ಸಿಕ್ಕಾಬಟ್ಟೆ ಮಳೆ ಅಂತೂ ಮೈಸೂರು ಈ ಚಾಮರಾಜನಗರ ಭಾಗದಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ ಇದರಿಂದ ನಾವು ಕೂಡ ರೈಲ್ವೆ ಸ್ಟೇಷನ್ ಹತ್ರನೇ ಹೇಳಿದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕುಳಿತಿದ್ವಿ. ಹೊರಗಡೆ ಕಾಲು ಹಾಕಿದ್ರೇ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಸೊ ಫೈನಲಿ ಹೋಟೆಲ್ ಕೂಡ ಹೋದ್ವಿ. ಲೈಟಾಗಿ ಲಂಚ್ ಕೂಡ ಮಾಡಿಕೊಂಡು ಅಲ್ಲಿಂದ ಮನೆಗೆ ಕೂಡ ಹೊರಡ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸಿಂಪ್ಲಿ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.